ಅದು ನೋಡಿ ಅದು ಬ್ಯಾನರ್ಗಳು ಫುಟ್ಪಾತ್ ಮೇಲೆ ಎಲ್ಲಿ ನಡೆಯೋದು ಎಲ್ಲ ಈ ಥರ ಆದರೆ ನಾಳೆ ಅವರು ಮಹಾತ್ಮರು ಪುಣ್ಯಾತ್ಮರು ನಾಳೆ ಪ್ರಮಾಣ ವಚನ ಕಿತ್ತುಬಿಟ್ರೆ ಮಡಗ್ತಾರ ಸರ್ ನಮ್ಮನ್ನ ಸಾಯ್ಸಾಕ್ಬಿಡ್ತಾರೆ. ಸುಮ್ಮನೆ ನಾಮಕಾವಸ್ಥೆ ಗ್ರೇಟರ್ ಬೆಂಗಳೂರು ಆಗೈತೆ. ಫಸ್ಟು ಬೆಂಗಳೂರು ಮೂಲಭೂತ ಸೌಕರ್ಯನ ನೀಟಾಗಿ ಮಾಡಿ ಆಮೇಲೆ ಬೇಕಾದ್ರೆ ಅವ್ರು ವೇದಾಂತ ಹೇಳ್ಬೋದು. ಎಲ್ಲ ಫುಟ್ಪಾತಲ್ಲಿ ಪೆಂಡಾಲ್ ಹಾಕೊಂಡವ್ರ ಮುಂದೆ ಜನ ಓಡಾಡಕ್ ಬಿಡ್ತಾ ಇಲ್ಲ. 100 ಮೀಟರ್ ಹೋದ್ರೆ ಫುಟ್ಪಾತ್ ಎಂಡ್ ಆಗುತ್ತೆ, ಇನ್ನೊಂದು 100 ಮೀಟರ್ ಹೋದ್ರೆ ಮತ್ತೆ ಯಾರೋ ಒಂದು ಗಾಡಿಗಳಿರುತ್ತೆ. ವಾಕ್ ಮಾಡೋದು ಎಸ್ ಇಟ್ಸ್ ಎ ಗುಡ್ ಸಜೆಷನ್. ಮೊದಲು ಅವರು ಫುಟ್ಪಾತ್ ಕ್ಲೀನ್ ಆಗಿ ಮಾಡ್ಬೇಕು. ಒಂದು ಫುಟ್ಪಾತ್ ಸರಿಯಾಗಿರೋದಿಲ್ಲ, ಪ್ರಾಪರ್ ಆಗಿಲ್ಲ. ಇಲ್ಲಿ ರೆಡಿ ಮಾಡಿರ್ತೀರಾ, ನಾಳೆ ಬೇರೆ ಡಿಪಾರ್ಟ್ಮೆಂಟ್ ಬರ್ತಾರೆ, ಅಲ್ಲಗೀತಾರೆ. ಆಫೀಸರ್ ಶುಡ್ ಗೆಟ್ ಡೌನ್ ಆನ್ ದ ಸ್ಟ್ರೀಟ್. ಸೊಮ್ಮೆ ನೀವು ಆಕಾರ ಮಾಡ್ಕೊಳ್ಳಿ, ಕಾಲಾರ ಮುಡ್ಕೊಳ್ಳಿ, ನಮ್ಗೆ ಮಂತ್ಲಿ ಕೊಟ್ಬಿಡಿ ಅಷ್ಟೇ. ನಾಳೆಯಿಂದ ಸರ್ ಹೋಗ್ಬೋದೇನೋ, ನಾಳೆಯಿಂದ ಹೊಸ ಸರ್ಕಾರ ರಾಮರಾಜ್ಯ ಏನೋ ಆಗುತ್ತೆ. ಗ್ರೇಟರ್ ಬೆಂಗಳೂರು ಅವ್ರು ಒಂದು ಚಾಲೆಂಜ್ ಹಾಕಿದ್ದಾರೆ, ನೀವು ಡೈಲಿ 2-3 ಕಿಲೋಮೀಟರ್ ನಡೀರಿ, ಅವಾಗ ಟ್ರಾಫಿಕ್ ಜಾಮ್ ಜಾಸ್ತಿ ಆಗಲ್ಲ ಅಂತ. ಅದಕ್ಕೆ ನಾಗರಿಕರ ಪ್ರಶ್ನೆ ಏನು ಅಂದರೆ, ನೀವು ಫುಟ್ಪಾತ್ನೇ ಸರಿ ಮಾಡಿಲ್ಲ, ನಾವು ಹೇಗೆ ನಡೆಯೋದು? ನೀವು ಸರಿಯಾಗಿ ಫುಟ್ಪಾತ್ ಮಾಡಿ ನಾವು ನಡಿತೀವಿ, ಆಮೇಲೆ ಪ್ರಶ್ನೆ ಕೇಳಿ ಅಂತ ನಾಗರಿಕರು ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನು ಸರ್? ಕರೆಕ್ಟ್, ನೀವು ಹೇಳಿದ್ರಲ್ಲ ಈಗ ಫಸ್ಟು ಮೇಂಟೆನೆನ್ಸ್. ಆ ಮೇಂಟೆನೆನ್ಸ್ಗೆ ಒಬ್ಬರನ್ನ ಇನ್ಚಾರ್ಜ್ ಮಾಡಿದ್ದಾರಲ್ಲ, ಅವರು ಅದನ್ನು ನೋಡ್ಕೋಬೇಕು. ನಾಳೆಯಿಂದ ಸರ್ ಹೋಗ್ಬೋದೇನೋ, ನಾಳೆಯಿಂದ ಹೊಸ ಸರ್ಕಾರ ರಾಮರಾಜ್ಯ ಏನೋ ಆಗುತ್ತೆ ಅಲ್ವಾ. ಫಸ್ಟು ಮೇಂಟೆನೆನ್ಸ್ ಎಲ್ಲ ಸರಿಯಾಗಿ ಮಾಡಿ ನಾವು ನಡಿತೀವಿ. ಫುಟ್ಪಾತ್ ನೋಡಿ ಅಲ್ಲಿ, ಅದು ನೋಡಿ ಅದು ಬ್ಯಾನರ್ಗಳು ಫುಟ್ಪಾತ್ ಮೇಲೆ ಎಲ್ಲಿ ನಡೆಯೋದು ಎಲ್ಲ ಈ ಥರ ಆದರೆ ಬರ್ತಡೇ ಬ್ಯಾನರ್ಗಳು, ಅದು ಇದು ಫುಟ್ಪಾತ್ ಮೇಲೆ ಹಣ್ಣುಗಳು ಆಯಿತಾ, ಕೂರೋದು ಆಯಿತು. ಎಷ್ಟು ಫುಟ್ಪಾತ್ ಎಲ್ಲಿದೆ? 100 ಮೀಟರ್ ಹೋದ್ರೆ ಫುಟ್ಪಾತ್ ಎಂಡ್ ಆಗುತ್ತೆ, ಇನ್ನೊಂದು 100 ಮೀಟರ್ ಹೋದ್ರೆ ಮತ್ತೆ ಯಾರೋ ಒಂದು ಗಾಡಿಗಳಿರುತ್ತೆ. ನಡೆಯೋ ಕಾನ್ಸೆಪ್ಟು ಫುಟ್ಪಾತು ಇದೆಲ್ಲ ಸುಮ್ಮನೆ ಅಷ್ಟೇ. ವಾಕ್ ಹೆಂಗಾರ ಮಾಡ್ಕೊಳ್ಳಿ, ನೀವು ಕಾಲು ಮುರಿದವರು ನಾವೇನು ಕೇಳಲ್ಲ, ನಮಗೆ ಟ್ಯಾಕ್ಸ್ ಬರಬೇಕು. ಬೇಕಾದ್ರೆ ಇನ್ನೂ ಬೇಕಾದ್ರೆ ಹತ್ತಡಿ ಬೇಕಾದ್ರೆ ಹಿಂದೆ ಮಾಡಿಬಿಟ್ಟು ಫುಟ್ಪಾತ್ನವ್ರಿಗೆ ಮಂತ್ಲಿ ವಸೂಲಿ ಮಾಡಿಕೊಂಡು ಬಿಟ್ಕೊಡ್ತೀವಿ, ನೀವೇನಾರ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ಅಲ್ಲಿ ಹೋಗಿ ನಮ್ಮ JP ನಗರದಲ್ಲಿ ಅಲ್ಲಿ ಧನ್ವಂತರಿ ಪಾರ್ಕ್ ಅಂತ ಇದೆ, ಅಲ್ಲಿ ಹೋಗಿ ನೋಡಿ. ಎಲ್ಲ ಫುಟ್ಪಾತಲ್ಲಿ ಪೆಂಡಾಲ್ ಹಾಕೊಂಡವ್ರ ಮುಂದೆ ಜನ ಓಡಾಡಕ್ ಬಿಡ್ತಾ ಇಲ್ಲ. ಇದೇ ಗಾಂಧಿ ಬಜಾರಿಂದ ನಾವು ಒಂದು 10 ವರ್ಷದಿಂದ ಹೆಂಗಿತ್ತು, ಇವಾಗ ಗಾಂಧಿ ಬಜಾರ್ ಓಡಾಡಕ್ ಆಯ್ತದ ಮನುಷ್ಯ? 2 ವೀಲರ್ ನಿಲ್ಸಕ್ಕಾಗಲ್ಲ ಸರ್ ಅಲ್ಲಿ. ನಾವು ಗಾಂಧಿ ಬಜಾರ್ಗೆ ಹೋಗಿ ಅವೆಲ್ಲ ಹೆಚ್ಚು ಕಡಿಮೆ 1.5 ವರ್ಷ ಆಯ್ತು. ಏನ್ ತಗೋಬೇಕು? ಎಲ್ಲಿದೆ ಜಾಗ? ಜಯನಗರ ಕಾಂಪ್ಲೆಕ್ಸ್ ಒಳಗೆ ಎಲ್ಲಿ ಗಾಡಿ ನಿಲ್ಲಿಸ್ತೀರಾ? ಎಲ್ಲಿ ಮನುಷ್ಯ ಓಡಾಡ್ತಾನೆ? ಅವ್ರಿಗೇನು ಬೇಕಾಗಿಲ್ಲ ಸರ್, ಮಂತ್ಲಿ ಬೇಕಷ್ಟೇ ಅವ್ರಿಗೆ. ನೀವೇನಾರ ಮಾಡ್ಕೊಳ್ಳಿ. ಫುಟ್ಪಾತ್ ಮೇಲೆ ವಾಕ್ ಮಾಡಬೇಕು ಅಂದರೆ ಫುಟ್ಪಾತ್ ಎಲ್ಲಿದೆ? ಕ್ಲಿಯರ್ ಆಗಿ ಕಸ ಇರ್ತದೆ, ಮೋರಿ ಕ್ಲೀನ್ ಮಾಡಿ ಮಣ್ಣು ಸುರಿದಿರ್ತಾರೆ, ಆ ಮಣ್ಣು ಸರಿಯಾಗಿ ತೆಗೆದಲ್ಲ. ಮಳೆ ಬಂದರೆ ಆ ಸಂಧಿ ಓಪನ್ ಇರುತ್ತೆ, ಆಮೇಲೆ ಸರಿಯಾಗಿ ಪ್ಯಾಕ್ ಮಾಡಲ್ಲ, ಎಲ್ಲ ತುಂಬಿಕೊಳ್ಳುತ್ತೆ. ಮೊದಲು ಫುಟ್ಪಾತ್ ಎಕ್ಸ್ಟೆಂಡ್ ಮಾಡಿಬಿಟ್ಟು ನಡೀರಿ ಅಂತ ಹೇಳಿದ್ರೆ ನಡಿಬೋದು, ಇಲ್ಲ ಅಂದ್ರೆ ವಾಕಿಂಗ್ ಮಾಡಕ್ ಆಗಕ್ಕಿಲ್ಲ. ಪಬ್ಲಿಕ್ಗೆ ನಡೆಯೋಕ್ಕೆ ಜಾಗ ಕಮ್ಮಿ ಇದೆ ಕೆಲ ಕಡೆ. ಪಾರ್ಕಿಂಗಿಗೆ 2 ವೀಲರ್ಗಳನ್ನ ಹಾಕ್ಬಿಡ್ತಾರೆ, ಈ ಕಡೆ ಆ ಕಡೆ ಜಾಗಗಳು ಇರೋಕ್ಕಿಲ್ಲ, ಓಡಾಡಕ್ಕೆ ಜಾಗ ಸಾಲಕ್ಕಿಲ್ಲ. ಅದರಿಂದ ಫಸ್ಟ್ ಫುಟ್ಪಾತ್ ಕರೆಕ್ಟಾಗಿ ಮಾಡಿದ್ರೆ ಬೇಕಾದ್ರೆ ಓಡಾಡಿ ಅಂತ ಹೇಳಿದ್ರೆ ಓಡಾಡ್ಬೋದು. ಸುಮ್ಮನೆ ನಾಮಕಾವಸ್ಥೆ ಗ್ರೇಟರ್ ಬೆಂಗಳೂರು ಆಗೈತೆ. ಕಸನ ಕ್ಲೀನಾಗಿ ಎತ್ತೋಕ್ಕೆ ಶುರು ಮಾಡಿದ್ರೆ ಮಾತ್ರ ಗ್ರೇಟರ್ ಬೆಂಗಳೂರು ಆಯ್ತದೆ ಸರ್. ಅದು ಇಲ್ಲ ಅಂದರೆ ನೀವು ಎಷ್ಟು ಆಕ್ಯುಪೈ ಮಾಡ್ಕೊಂಡು ಹೋಗ್ತಾ ಇದ್ರೆ ಗ್ರೇಟರ್ ಬೆಂಗಳೂರು ಆಗಲ್ಲ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಆಲ್ಸೋ ಫಸ್ಟ್ ಅವ್ರು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಫುಟ್ಪಾತ್ ಮೇಲೆ. ಆಮೇಲೆ ಫುಟ್ಪಾತನ್ನ ನೀಟಾಗಿಡೋದು, ಆಮೇಲೆ ಎನ್ಕ್ರೋಚ್ಮೆಂಟ್ಸ್ನ ತೆಗೆಯೋದು ಅವ್ರ ಕರ್ತವ್ಯ ಅವ್ರು ಮಾಡಲಿ. ಒಳ್ಳೊಳ್ಳೆ ಫುಟ್ಪಾತ್ಗಳು ಕೊಡಲಿ. ವಾಕ್ ಮಾಡೋದು ಎಸ್ ಇಟ್ಸ್ ಎ ಗುಡ್ ಸಜೆಷನ್. ಮೊದಲು ಅವರು ಸೀರಿಯಸ್ ಆಗಿ ಫುಟ್ಪಾತನ್ನ ಕ್ಲೀನಾಗಿ ಮಾಡಬೇಕು. ಆಫೀಸರ್ ಶುಡ್ ಗೆಟ್ ಡೌನ್ ಆನ್ ದ ಸ್ಟ್ರೀಟ್. ಅವ್ರನ್ನ ರೋಡಲ್ಲಿ ಇಳಿಬೇಕು, ಅವ್ರನ್ನ ಫಸ್ಟ್ ಓಡಾಡಿಸ್ಬೇಕು. ಅವ್ರನ್ನ ಗಾಡಿ ಹತ್ತಿ ಓಡಾಡೋದಕ್ಕಿಂತ ಅವರೇ ರೋಡ್ಗೆ ಇಳಿದ್ರೆ ನಮ್ಮ ಜೊತೆ ಎಲ್ಲ ಹೆಜ್ಜೆ ಹಾಕಿದ್ರೆ ಗೊತ್ತಾಗುತ್ತೆ. GBA ಮಾಡೋಕ್ಕೆ ಮುಂಚೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ಹಳ್ಳಗಳು ತೋಡಿ ಇವಾಗ ಪೈಪೆಲ್ಲ ಗುಂಡಿಗಳು ಹಾಕಿ ನೀರು ತೋಡ್ಬಿಟ್ಟಿದ್ದಾರೆ ರೋಡ್ಗಳೆಲ್ಲ. ಏನು ವಾಕಿಂಗ್ ಎಲ್ಲಿ ಮಾಡೋಕ್ಕಾಗುತ್ತೆ? ಪಾರ್ಕಲ್ಲಿ ವಾಕಿಂಗ್ ಮಾಡೋದೇ ಕಷ್ಟ ಆಗಿದೆ. ಆ ಹಳೆ ಮರಗಳೆಲ್ಲ ಉದುರೋಗ್ತಾ ಇದೆ, ಎಲ್ಲ ಕಸ ಕಡ್ಡಿ ತುಂಬ್ಕೊಂಡು ಗಲೀಜಾಗಿದೆ. ಈ ನೀರಿನ ಪೈಪೆಲ್ಲ ಅಂತ ರೋಡೆಲ್ಲ ಅಗದಿ ಹಳ್ಳ ಮಾಡಕ್ಕಿದ್ದಾರೆ. ಅಲ್ಲಿ ಮಳೆ ಬಂದರೆ ಅದು ಕೊಚ್ಚೆ ತುಂಬಿಕೊಡ್ತಾ, ಆ ಕೊಚ್ಚೆ ಮೇಲೆ ವಾಕಿಂಗ್ ಮಾಡೋಕ್ಕಾಗತ್ತಾ? ಅವ್ನು ಪ್ರಜ್ಞೆ ಇದ್ರೆ ಮಾತಾಡಬೇಕು. ಸುಮ್ಮನೆ ನಮಗೂ ಬರುತ್ತೆ ಬಾಯಿ ಅಂತ ಎಲ್ಲ ಮಾತಾಡ್ತಾರೆ. ಫಸ್ಟು ಬೆಂಗಳೂರು ಮೂಲಭೂತ ಸೌಕರ್ಯನ ನೀಟಾಗಿ ಮಾಡಿ ಆಮೇಲೆ ಬೇಕಾದ್ರೆ ಅವ್ರು ವೇದಾಂತ ಹೇಳ್ಬೋದು. ಫುಟ್ಪಾತ್ ಇದೆ ಮಾಡವ್ರೆ, ಆದರೆ ಅದನ್ನೆಲ್ಲ ಮಾರ್ಕೊಂಡ್ಬಿಟ್ರೆ ಯಾರಿಗೆ? ಫುಟ್ಪಾತ್ ವೆಂಡರ್ಸ್ಗೆ. ಅಂದರೆ ಅದು ಮಾಡ್ತಾರೆ ಗಾಡಿಯವರು, ಅವರು ಇವರು ನೋಡಿ ಇಲ್ಲೇ ಫುಟ್ಪಾತ್ ಕವರ್ ಮಾಡ್ಕೊಂಡಿದ್ರು, ಅದನ್ನಾಗ ಹೆಂಗೋ ಮಾಡಿ ತೆಗೆಸ್ತು. ರೋಡ್ ಕವರ್ ಮಾಡ್ಕೊಂಡು ಫುಟ್ಪಾತ್ ಕವರ್ ಮಾಡ್ಕೊಂಡ್ರೆ ಜನ ಅಲ್ಲಿ ಫುಟ್ಪಾತಲ್ಲಿ ಓಡಾಡೋಕ್ಕೂ ಆಸೆನೇ ಆಗಲ್ವೇ? ಅಲ್ಲಿ ಹಳ್ಳ ತೆಗೆದಿರ್ತಾರೆ, ಅಲ್ಲೊಂದು ಮರ ಅಡ್ಡ ಆಗ್ತದೆ, ಇಲ್ಲಾಂದ್ರೆ ಲೈಟ್ ಕಂಬ ಹಾಕಿರ್ತಾರೆ, ಅದೇ ಅಡ್ಡ ಇರ್ತದೆ. ಏನ್ ಸರ್ ಮತ್ತೆ ಗ್ರೇಟರ್ ಬೆಂಗಳೂರು ಆಗಿದೆ ಅಂತ ಹೇಳ್ತಾರೆ? ಹೇಳಕ್ಕೇನೀಗ ಎಲ್ಲಾಗಿದೆ ಬನ್ನಿ ಶಿವಾಜಿನಗರ ಕಡೆ ತೋರಿಸ್ತೀನಿ. ಫುಟ್ಪಾತ್ ಎಲ್ಲ ಅಂಗಡಿ ಕಟ್ಕೊಂಡವ್ರೆ. ಬನಶಂಕರಿಲಿ ಫುಟ್ಪಾತ್ ಅಲ್ಲಿ ಬಿಟ್ಟು ರೋಡ್ ಕವರ್ ಮಾಡ್ಕೊಂಡು ಆಟೋನ ಅವನು ರಿಪೇರಿ ಮಾಡ್ತಾ ನಿಲ್ತೇವೆ. ಗ್ಯಾರೇಜ್ ಇರೋದು ಇಷ್ಟು, ಫುಟ್ಪಾತ್ ಆದ್ಮೇಲೆ ರೋಡ್ ಕಾಲು ಬಸ್ನವ್ರು BTS ಹೋಗಕ್ ಒದ್ದಾಡ್ತಾರೆ. ಮೊದಲು ಇದನ್ನೆಲ್ಲ ಸರಿ ಮಾಡಿ ಆಮೇಲೆ ನೀವು ವಾಕ್ ಮಾಡಿ ಅಂತ ಹೇಳ್ಬೇಕಲ್ವಾ? ಸೊಮ್ಮೆ ನೀವು ಆಕಾರ ಮಾಡ್ಕೊಳ್ಳಿ, ಕಾಲಾರ ಮುಡ್ಕೊಳ್ಳಿ, ನಮ್ಗೆ ಮಂತ್ಲಿ ಕೊಟ್ಬಿಡಿ ಅಷ್ಟೇ. ಅವ್ರು ಮಂತ್ಲಿ ಕೊಟ್ಕೋತಾರೆ. ಅವ್ರು ಹೆಂಗೆ ಕೊಡ್ಬೇಕೋ, ಯಾರ್ಯಾರ ಮುಖಾಂತರ ಹೋಗ್ತದೆ ನೋಡಿ. ಇಲ್ಲೊಬ್ಬ ಹಾಕೊಂಡು ನೋಡಿ ಸರ್, ಅಲ್ಲಿ ಹೆಂಗೆ ಫುಟ್ಪಾತ್ಗೆ ಕಾಂಪೌಂಡ್ ಹಾಕೊಂಡು ಅವನು. ಆ ಫುಟ್ಪಾತಲ್ಲಿ ಪೊಲೀಸ್ನವ್ರು ಹೋಗ್ತಾರೆ ಕೇಳಲ್ರು, ಪಬ್ಲಿಕ್ ಎಲ್ಲರೂ ಹೋಗ್ತಾರೆ ಕೇಳಲ್ರು.
ಆಮೇಲೆ ಅವ್ನೇನು ಗೊತ್ತಾ, ಗಾಡಿ ನಿಲ್ಸ್ಬಿಡ್ತಾರೆ ಅಂದ್ಬಿಟ್ಟು ಕಲ್ ಮಡಿಕೊಂಡವನೆ. ಹೇಗೆ ಓಡಾಡಕ್ಕಾಗತ್ತೆ? ಹೇಗೆ ಓಡಾಡೋಕ್ಕಾಗುತ್ತೆ? ಬನ್ನಿ ಸರ್, ನೀವು ಜೆ ಪಿ ನಗರ ಮೆಟ್ರೋ ಸ್ಟೇಷನ್ ಇಂದಿಕ ರಿಂಗ್ ರೋಡ್ಗೆ 15th ಕ್ರಾಸಿಗೆ ಬನ್ನಿ. ನೀವು ಮನುಷ್ಯ ರೋಡಲ್ಲಿ ಓಡಾಡೋಕ್ಕಾಗಲ್ಲ. ಈ ಪರಿಸ್ಥಿತಿ ನಮ್ಮ ಬೆಂಗಳೂರಿಗೆ ಬಂದದೆ. ಮುಂದೆ ಇನ್ನೂ 2 ವರ್ಷ ನಾವು ಇನ್ನೆಂಗೆ ಕತೆ ಕಳಿಬೇಕು. ನಾಳೆ ಅವರು ಮಹಾತ್ಮರು, ಪುಣ್ಯಾತ್ಮರು ನಾಳೆ ಪ್ರಮಾಣ ವಚನ ಕಿತ್ತುಬಿಟ್ರೆ ಮಡಗ್ತಾರ ಸರ್ ನಮ್ಮನ್ನ. ಹಾಂ, ಸಾಸಾಕ್ಬಿಡ್ತಾರೆ ಎಲ್ಲ ಇಲ್ಲೆಲ್ಲ ಅವರೇ. ನಾವು ಹಂಗೆಲ್ಲ ಮಾಡೋಕ್ಕಾಗಲ್ಲ ಸ್ವಾಮಿ. ಮೇಲೆ ಬಾತ್ರೂಮ್ ಕಟ್ಟಿದ್ದಾರೆ ಅಲ್ವಾ, ಕಟ್ತಾರೆ ಯಾರಾದರೂ ಹೆಂಗೆ ಓಡಾಡ್ತಾರೆ? ಮೇಲೆ ಫುಟ್ಪಾತ್ ಮೇಲೆ ಓಡಾಡಿ ನೀವು ಅಂದ್ರೆ ಎಲ್ಲ ಓಡಾಡೋಕ್ಕಾಗುತ್ತೆ? ಇಲ್ಲಿ ನೋಡಿ, ಓಡಾಡಕ್ ಜಾಗನೇ ಇಲ್ಲ. ಇವರು ಮೊದಲು ಇದನ್ನೆಲ್ಲ ಸರಿ ಮಾಡಿ ಆಮೇಲೆ ನೀವು ಚಾಲೆಂಜ್ ಕೊಡಬೇಕು. ಹೌದು, ಅದು ಬಿಟ್ಬಿಟ್ಟು ಅಡ್ವಾನ್ಸ್ ಆಗಿ 1 ಕಿಲೋಮೀಟರ್ ನಡೀರಿ ಏನು ನಡಿ, ಅದೇ ಸೆಂಟ್ರ್ ರೋಡ್ ನಡಿಬೇಕು. ಯಾವಾಗ ಗುತ್ಕೊಂಡು ಪರವಾಗಿಲ್ಲ. ಇವಾಗ ಕಾರ್ಪೊರೇಷನ್ ಕಮಿಷನ್ ಬಂದು ನಮಗೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಅಂಗಡಿಗಳು ಲೈನ್ ಆಗಿದೆ. ಅವ್ರು ಒಂದು ವ್ಯವಸ್ಥೆ ಮಾಡಿಕೊಡಿ, ಅವು ಜನಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ರಾಜಕೀಯ ವ್ಯಕ್ತಿಗಳು ಅವ್ರು ಬೇಳೆ ಬೇಯಿಸ್ಕೊಳಕ್ಕೆ ಮಾತ್ರ ಅದಕ್ಕೆ ಇದು ಮಾಡ್ತಾರೆ ಅಷ್ಟೇ. ಜನಗಳ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಎಲ್ಲ ಕಡೆ ನಿಮ್ಮ ಕೆಲ ಕಡೆ ಹೋದ್ರೆ ಬರೀ ಕಸ ಹಂಗೆ ಇರ್ತದೆ. ಗಬ್ಬಡ್ಕೊಂಡು ನಾತ ಬಡ್ಕೊಂತದ್ದು ಹಂಗೆ ಇರ್ತದೆ. ಅವರು ಬಸವನಗುಡಿ ಕಡೆ ಹೋಗಿ ಕೆಲವು ಕಡೆ 100% ಕಡೆ ಹೋಗೋಕ್ಕಾಗಲ್ಲ. ತುಂಬಾನೇ ರೋಡ್ಗಳು ಅಸ್ತವ್ಯಸ್ತವಾಗಿದೆ. ಜನಗಳು ಓಡೋಕೆ ತುಂಬಾ ಕಷ್ಟ ಇದೆ. ಎಲ್ಲಿ ಫುಟ್ಪಾತ್ ನೋಡ್ರೆ ಎಲ್ಲ ಬರೀ ಫುಟ್ಪಾತ್ ಒಂದೇ ಅಲ್ಲ, ರಸ್ತೆಗಳು ಅದೇ ತರ ಇದೆ. ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಖಂಡಿತ ಆಗ್ತಾ ಇದೆ. ಸರಿಯಾದ ವ್ಯವಸ್ಥೆ ಫಸ್ಟ್ GBI ಮಾಡಲಿ, ಬೇಸ್ ವರ್ಕ್ ಮಾಡಲಿ. ಒಂದು ಫುಟ್ಪಾತ್ನೂ ಸರಿಯಾಗಿರೋದಿಲ್ಲ, ಪ್ರಾಪರ್ ಆಗಿಲ್ಲ. ಇಲ್ಲಿ ರೆಡಿ ಮಾಡಿರ್ತೀರಾ, ನಾಳೆ ಬೇರೆ ಡಿಪಾರ್ಟ್ಮೆಂಟ್ ಬರ್ತಾರೆ, ಅಲ್ಲಗೀತಾರೆ, ಮತ್ತೆ ಕ್ಲೀನ್ ಮಾಡ್ತೀರಾ, ಪ್ಯಾಚಪ್ ಮಾಡ್ತೀರಾ, ಗಾಡಿಗಳು ಓಡಾಡಕ್ಕಾಗಲ್ಲ. ಸೊ ಪ್ರಾಪರ್ ಆಗಿ ಒಂದು ನೀವು ವ್ಯವಸ್ಥೆ ಮಾಡಿ. ಫುಟ್ಪಾತು ಸರಿ ಮಾಡಬೇಕು, ನಾವು ವಾಕ್ ಮಾಡಬೇಕು. ಆದರೆ ವಾಕ್ ಮಾಡಿದ್ರೆ ಟ್ರಾಫಿಕ್ ಕಮ್ಮಿ ಆಗುತ್ತೆ ಅನ್ನೋ ಸುಳ್ಳು. ಈ ಹಾಲು ತರಕ್ಕೆ, ಮೊಸರು ತರಕ್ಕೆ ಎಲ್ಲ ಓಡಾಡ್ತಾ ಇರ್ತಾರಲ್ಲ, ಅವರೆಲ್ಲ ವಾಕಿಂಗ್ ಮಾಡಿದ್ರೆ ಟ್ರಾಫಿಕ್ ಕಡಿಮೆ ಆಗುತ್ತೆ ಅಂತ. ಅದು ಹತ್ರ ಅದು ಟ್ರಾಫಿಕ್ ಏನು ಅಷ್ಟೊಂದು ಎಫೆಕ್ಟ್ ಆಗಲ್ಲ ಅನ್ಸುತ್ತೆ. ಫುಟ್ಪಾತ್ನೆಲ್ಲ ಸರಿ ಮಾಡಬೇಕಾ ಬೇಡವಾ ಸರ್? ಕಂಪಲ್ಸರಿ ಮಾಡಲೇಬೇಕು. ಅದ್ರ ಮೇಲೆ ಇಟ್ಕೊಂಡಿರೋ ಅಂಗಡಿಗಳು ಅವು ಎಲ್ಲವನ್ನೂ ತೆರವುಗೊಳಿಸ್ಬೇಕು. ಯಾಕೆಂದರೆ ಟ್ರಾಫಿಕ್ಕು ಪ್ರಾಬ್ಲಮ್ ಆಗುತ್ತೆ. ಒಂದು ಪೆಡೆಸ್ಟ್ರಿಯನ್ಸ್ಗೂ ತೊಂದರೆನೇ ಅದು. ರೋಡಲ್ಲಿ ವಾಕ್ ಮಾಡ್ಕೊಂಡು ಹೋದರೆ ಅವ್ರಿಗೂ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವ್ರು ವಾಕ್ ಮಾಡಿ ಅಂತ ಹೇಳೋಕ್ಕೂ ಮುಂಚೆ ಫುಟ್ಪಾತ್ ಕ್ಲೀನ್ ಮಾಡಿ. ಹೌದು, ಖಂಡಿತ ಮಾಡಬೇಕು. ಫುಟ್ಪಾತಲ್ಲಿ ಎಲ್ಲ ವ್ಯಾಪಾರಿಗಳು ಅವರು ಇವರು, ಆಮೇಲೆ ವೆಹಿಕಲ್ ಪಾರ್ಕಿಂಗು, ಜೊತೆಗೆ ಈ ಪೈಪ್ಸು ಇದೆಲ್ಲ ಯಾವ ಫುಟ್ಪಾತಲ್ಲೂ ಇದು ವಾಟರ್ ಸಪ್ಲೈಯವರು ಅಗದಿರ್ತಾರೆ, ಮೋರಿ ರಿಪೇರಿ. ಸೊ ನಾವು ಹೆಂಗೆ ಓಡಾಡೋದು?